ಆದಿಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಊರಿನ ದಡದಲ್ಲಿ ಒಂದು ಗುಡಿಸಲಿನ ಮನೆ ಇತ್ತು. ಆ ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರು ವಾಸಿಸ್ತಿದ್ರು. ಅವರು ತುಂಬಾ ಬಡವರಾಗಿದ್ರು. ಒಂದು ಹೊತ್ತಿನ ಊಟಕ್ಕೂ ಅವರು ತುಂಬಾ ಪರದಾಡಿ ಊಟ ಮಾಡಬೇಕಾಗಿತ್ತು. ಅವರು ಒಂದು ದಿನವೂ ಬಿಡದೆ ಇಬ್ಬರು ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗ್ತಿದ್ರು. ಕೆಲವೊಮ್ಮೆ ಹೇಗಾಗ್ತಿತ್ತು ಅಂದ್ರೆ ಅವರಿಗೆ ಹುಷಾರಿಲ್ಲದಿದ್ದಾಗ್ಲೂ ಕೂಡ ಅವರು ಕೆಲಸಕ್ಕೆ ಹೋಗ್ಬೇಕಾಗಿ ಬರ್ತಿತ್ತು. ಅವರು ಎಷ್ಟೇ ಕಷ್ಟವಾದ್ರೂ ಕೆಲಸ ಬಿಡಬಾರ್ದು ಅಂದು ಕೆಲಸ ಮಾಡಲು ಹೋಗ್ತಿದ್ರು. ಇವರನ್ನು ನೋಡಿದ ಕೆಲ ಊರಿನವರು ಹೀಗೆ ಮಾತನಾಡ್ಕೊಳ್ತಿದ್ರು. ನೋಡು ನೋಡು ಭೀಮಾ, ಇವರು ಮಾತನಾಡಿಸದೆ ಎಷ್ಟು ಸೊಕ್ಕಿನಿಂದ ಹೋಗುತ್ತಾರೆ. ಇವರಿಗೆ ತುಂಬಾ ಅಹಂಕಾರವಿದೆ. ಹೌದು ಸೋಮಾ, ನೀನು ಹೇಳುವುದು ಸರಿಯಾಗೇ ಇದೆ. ಇವರ ತಂದೆ ತಾಯಿ ಇವರು ಚಿಕ್ಕವರಿದ್ದಾಗ್ಲೇ ತೀರಿಕೊಂಡರು. ಆದ್ರೂ ಕೂಡ ಇವರು ಯಾರ ಹತ್ತಿರವೂ ಸಹಾಯ ಕೇಳಿದೆ ಅವರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾರೆ. ಅದಕ್ಕೆ ಇವರಿಗೆ ಅಷ್ಟು ಅಹಂಕಾರ. ಇರ್ಲಿ, ಸಮಯ ಬಂದಾಗ ನಡ್ಕೊಳ್ಳೋಣ. ಆದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಇವರ ಕೈ ಚಳಕ. ಇವರ ಕೈಯಿಂದ ಮಾಡಿದ ಅಡಿಗೆ ತುಂಬಾ ರುಚಿಯಾಗುತ್ತಿತ್ತು. ಇದು ಇವರಿಗೆ ತಿಳಿದಿರ್ಲಿಲ್ಲ. ಒಂದು ದಿನ ಅವರು ಮಾಡುವ ಅಡಿಗೆ ಬಡತನವನ್ನು ಮುಕ್ತಾಯಗೊಳಿಸುತ್ತೆ ಎಂದು. ಪ್ರೇಮ, ಬಾ ಊಟ ಮಾಡೋಣ. ರುಚಿಯಾದ ಅನ್ನ ಬೇಳೆ ಸಾರನ್ನು ಮಾಡಿದ್ದೇನೆ. ಗೀತಾ, ಏನು ಇವತ್ತು ಬೇಳೆಸಾರು ಮಾಡಿದ್ದೀಯಾ? 1 ವಾರವಾಯಿತು ದಿನವಿಡೀ ಬೇಳೆಸಾರಿ ತಿನ್ನೋದೇ ಆಗಿದೆ ನನಗೆ. ಗೋಬಿ ತಿನ್ಬೇಕು ಅನ್ಸುತ್ತಿದೆ. ಈಗ ಏನ್ ಮಾಡೋದು? ಪ್ರೇಮ, ಈ ತರ ಹಠ ಮಾಡ್ಕೊಳ್ಕೊಂಡ್ರೆ ಹೇಗೆ? ನಿನಗೆ ಗೊತ್ತಿದೆ, ನಮ್ಮ ಬಳಿ ಈಗ ಗೋಬಿ ತಿನ್ನಲು ಹಣವಿಲ್ಲ. ಮನೆಯಲ್ಲಿ ದವಸದ ಧಾನ್ಯಗಳು ಎಲ್ಲ ಖಾಲಿಯಾಗಿ ಹೋಗಿದೆ. ಅವುಗಳನ್ನ ತರಲು ಕೂಡ ನಮ್ಮ ಬಳಿ ಹಣವಿಲ್ಲ. ನೀನು ಚಿಂತೆ ಮಾಡ್ಬೇಡ ಪ್ರೇಮ, ನಾನು ಮನೆ ಕೆಲ್ಸಕ್ಕೆ ಹೋಗ್ತೇನೆ ಅಲ್ಲವೇ? ಅವರು ನಾಳೆ ಸ್ವಲ್ಪ ಹಣವನ್ನ ಕೊಡ್ತಾರೆ. ಅವರು ಹಣವನ್ನ ಕೊಟ್ರೆ ನಿನಗೆ ಗೋಬಿಯನ್ನ ತಂದು ಕೊಡ್ತೇನೆ. ಬಾ, ನೀನು ಈಗ ಊಟ ಮಾಡು. ಅಕ್ಕ, ನೀನು ಬಾ, ಇಬ್ರು ಸೇರಿ ಊಟ ಮಾಡೋಣ. ಅದು ಸ್ವಲ್ಪ ಮಾತ್ರ ಇದೆ. ನಾನು ಊಟ ಮಾಡಿದ ನಂತರ ನೀನು ಊಟ ಮಾಡಲು ಅದು ಉಳಿಯೋದಿಲ್ಲ. ನೀನು ಯಾವಾಗ್ಲೂ ಇದೇ ತರ ಮಾಡ್ತೀಯ. ನನಗೆ ಊಟ ಹಾಕಿಕೊಡುತ್ತೀಯಾ? ನಿನಗೆ ಇಲ್ಲದಿದ್ದರೂ ನೀನು ಹೇಳೋದಿಲ್ಲ. ಅಯ್ಯೋ ಪ್ರೇಮ, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ. ಈಗ ನೀನು ಊಟ ಮಾಡು. ನಾಳೆ ಅವರು ಹಣವನ್ನ ಕೊಟ್ರೆ ನಿನಗೆ ಗೋಬಿ ಕೂಡ ನಾನು ತೆಗೆದುಕೊಂಡು ಬರ್ತೇನೆ. ಆಯ್ತು ಗೀತಾ ಅಕ್ಕ, ಈಗ ಬಾ, ಇಬ್ರು ಸೇರಿ ಊಟ ಮಾಡೋಣ. ಆಗ ಅವರು ಇಬ್ಬರು ಮಾತನಾಡ್ತಾ ಊಟ ಮಾಡ್ತಾರೆ. ಮಾರನೆಯ ದಿನ ಬೆಳಿಗ್ಗೆ ಆಗುತ್ತೆ. ಊರಿನಲ್ಲಿ ಏನೋ ಹೊಸತರದ ವಾತಾವರಣ. ಎಲ್ಲರ ಗಮನ ಪಂಚಾಯಿತಿಯ ಕಟ್ಟಡದ ಕಡೆ ಸೆಳೆಯುತ್ತಿತ್ತು. ಯಾಕೆ ಅಂದ್ರೆ ಇವತ್ತು ಆ ಊರಿನಲ್ಲಿ ಎಷ್ಟೇ ಬಡವರಿದ್ರೂ ಅವರು ಶ್ರೀಮಂತರಾಗುವ ಸಮಯ ಬಂದಿತ್ತು. ಇದ್ದಕ್ಕಿದ್ದಂತೆ ಎಲ್ಲರೂ ಮಾತನಾಡುವುದನ್ನು ನಿಲ್ಲಿಸ್ತಾರೆ. ಆಗ ಊರಿನ ಮುಖ್ಯಸ್ಥ ಬಂದು ಹೀಗೆ ಹೇಳ್ತಿರುತ್ತಾನೆ. 1 ನಿಮಿಷ, ಎಲ್ಲರೂ ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ನಮ್ಮ ಊರಿನಲ್ಲಿ ತುಂಬಾ ವರ್ಷಗಳ ನಂತರ ನಾವು ಒಂದು ಕಾರ್ಯಕ್ರಮವನ್ನು ತೊಡಗಿಕೊಳ್ಳಬೇಕೆಂದು ಅಂದುಕೊಂಡಿದ್ದೇವೆ. ಇದು ಸಾಮಾನ್ಯವಾಗಿ ಚಟುವಟಿಕೆಯಲ್ಲ. ಇದರಲ್ಲಿ ಅಡಿಗೆಯ ಸ್ಪರ್ಧೆ ಇರುತ್ತೆ. ನೀವು ಯಾವುದಾದರೂ ಅಡಿಗೆಯನ್ನು ಮಾಡಬಹುದು. ಯಾರು ಅತೀ ರುಚಿಯಾಗಿ ಅಡಿಗೆಯನ್ನು ಮಾಡುತ್ತಾರೆ ಅವರು ಈ ಸ್ಪರ್ಧೆಯನ್ನು ಗೆಲ್ಲುತ್ತಾರೆ. ಇದಕ್ಕೆ ಬಹುಮಾನ ಏನೆಂದರೆ 2 ತಲೆ ಬಂಗಾರ ಮತ್ತು 1 ಲಕ್ಷ ನಗದು ಕೊಡಲಾಗುವುದು. ಅದಕ್ಕಾಗಿ ಎಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂಗಾರ ಮತ್ತು ನಗದನ್ನು ನಿಮ್ಮದಾಗಿಸಿಕೊಳ್ಳಿ. ಮತ್ತೊಂದು ಏನೆಂದರೆ ಗೆದ್ದವರಿಗೆ ನಮ್ಮ ಊರಿನಲ್ಲಿ ಕೆಲಸ ಕೊಡಲಾಗುವುದು. ಆಟದ ನಿಯಮವೇನೆಂದರೆ ಕೇವಲ ಅಡಿಗೆ ಮಾಡುವವರು ಒಬ್ಬರ ಸಹಾಯವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಇಷ್ಟು ಹೇಳಿದ ನಂತರ ಊರಿನ ಮುಖ್ಯಸ್ಥ ಮತ್ತು ಎಲ್ಲ ಜನರು ಅಲ್ಲಿಂದ ಹೋಗ್ತಾರೆ. ಗೀತಾ ಮತ್ತು ಪ್ರೇಮ ಮನೆಗೆ ಬಂದು ಹೀಗೆ ಮಾತನಾಡ್ಕೊಳ್ತಿರುತ್ತಾರೆ. ಗೀತಾ ಅಕ್ಕ, ನೀನು ಕೇಳಿಸ್ಕೊಂಡೆಯಾ? ಇವತ್ತು ಊರಿನ ಮುಖ್ಯಸ್ಥರು ಒಂದು ಸ್ಪರ್ಧೆಯನ್ನ ಇಡಬೇಕೆಂದು ಮಾಡಿದ್ದಾರೆ. ಹೌದು ಪ್ರೇಮ, ಇಡೀ ಊರೇ ಇದರ ಬಗ್ಗೆ ಮಾತನಾಡುತ್ತಿವೆ. ಅಕ್ಕ, ಅವರು ಹೇಳಿದ್ದಾರೆ 1 ಟೀಮ್ನಲ್ಲಿ 2 ಮಾತ್ರ ಇರಬೇಕೆಂದು. ಯಾವ ಟೀಮ್ ಗೆಲ್ಲುತ್ತದೆ ಅವರಿಗೆ ಬಂಗಾರ ಮತ್ತು ನಗದು ಕೊಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಪ್ರೇಮ, ಇದು ಒಂದು ಸ್ಪರ್ಧೆಯಲ್ಲ, ನಮ್ಮಂತ ಬಡವರಿಗೆ ಜೀವನ ಬದಲಾಯಿಸಿಕೊಳ್ಳುವ ಒಂದು ದಾರಿ. ನಾವು ಹೇಗಾದರೂ ಮಾಡಿ ಎಷ್ಟೇ ಕಷ್ಟವಾದರೂ ಇದರಲ್ಲಿ ಭಾಗವಹಿಸಬೇಕು. ಅಕ್ಕ, ನೀನು ಹೇಳುವುದೇನೋ ಸರಿಯಾಗಿಯೇ ಇದೆ. ಈ ಊರಿನ ಜನ ನಮ್ಮನ್ನು ತುಂಬಾ ಬಡವರಿದ್ದಾರೆ ಎಂದು ಹೀಯಾಳಿಸ್ತಾರೆ. ಅಂಥದ್ರಲ್ಲಿ ಇವರು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ಸುತ್ತಿದೆಯಾ? ನಾವು ಮಾಡುವ ಅಡುಗೆ ರುಚಿಯಾಗಿದ್ದರೂ ಅವರು ಇಲ್ಲ ಎಂದು ಹೇಳುತ್ತಾರೆ. ಪ್ರೇಮ, ನೀನು ಚಿಂತೆ ಮಾಡಬೇಡ. ನಾವು ರುಚಿಯಾಗಿ ಅಡುಗೆಯನ್ನ ಮಾಡಿದರೆ ಊರಿನ ಜನ ನಮ್ಮನ್ನು ಗೆಲ್ಲಿಸ್ತಾರೆ. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ಅಕ್ಕ, ನಾವೇನಾದರೂ ಸ್ಪರ್ಧೆಯಲ್ಲಿ ಸೋತರೆ ಊರಿನ ಜನ ನಮ್ಮನ್ನು ಮತ್ತಷ್ಟು ಆಡಿಕೊಳ್ಳುತ್ತಾರೆ. ಅಕ್ಕ, ನೀನು ಹೇಳೋದು ಸರಿಯಾಗಿಯೇ ಇದೆ. ಆದರೆ ನಾವು ಗೆದ್ದರೆ ನಮ್ಮನ್ನು ಹೀಯಾಳಿಸುವ ಜನರೇ ಮುಖ ಮೇಲೆ ಎತ್ತಿ ನಮ್ಮನ್ನು ನೋಡುತ್ತಾರೆ. ಏನಾಗೋದಿಲ್ಲ, ನಾವು ನಮ್ಮ ಪ್ರಯತ್ನವನ್ನ ಮಾಡೋಣ. ಹಾಗಾದರೆ ಬಾ ಅಕ್ಕ, ನಾವು ಹೋಗೋಣ.
ಗೀತಾ ಮತ್ತು ಪ್ರೇಮ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂದು ಅವರ ಹೆಸರನ್ನು ಬರೆಸಲು ಅಲ್ಲಿಗೆ ಹೋಗ್ತಾರೆ. ಕೇಳಿ, ನೀವು ಹೆಸರು ಬರೆಸಬೇಕೆಂದರೆ 3,000 ಕಟ್ಟಿ ಬರೆಸಬೇಕು. ಇಲ್ಲವಾದರೆ ಹೆಸರನ್ನು ಬರೆಸಿಕೊಳ್ಳುವುದಿಲ್ಲ. ಮತ್ತು ನೀವು ಅಡಿಗೆಯನ್ನು 50ರಿಂದ 100 ಜನಕ್ಕೆ ಮಾಡಬೇಕು. ಅಷ್ಟು ಮಾಡುವುದಾದರೆ ನೀವು ಹೆಸರನ್ನು ಬರೆಸಬೇಕು. ಇಲ್ಲವಾದರೆ ಬರೆಸಬಾರದು. ಇನ್ನು 3,000? ನನ್ನ ಹತ್ತಿರ ಇರುವುದೇ 4,000ವಿದೆ. ಈ ದುಡ್ಡನ್ನ ಇಲ್ಲಿ ಕಟ್ಟಿದರೆ ನಾವು ಮನೆಯನ್ನ ನಡೆಸಿಕೊಳ್ಳಲು ಆಗೋದಿಲ್ಲ. ಆದ್ರೆ ನನ್ನ ಈ ಕನಸನ್ನು ಈಡೇರಿಸಬೇಕೆಂದರೆ ನಾನು ಈ ದುಡ್ಡನ್ನ ಕಟ್ಟಬೇಕಾಗುತ್ತದೆ. ಈ ಅವಕಾಶವನ್ನ ನಾವು ಕಳೆದುಕೊಂಡರೆ ಜೀವನ ಪೂರ್ತಿ ನಾವು ಬಡವರಾಗಿಯೇ ಉಳಿಬೇಕಾಗುತ್ತೆ. ನಮ್ಮನ್ನು ಎಲ್ಲರೂ ಹೀಯಾಳಿಸಿಕೊಂಡು ಮಾತನಾಡುತ್ತಾ ಹೋಗ್ತಾರೆ. ಆಯ್ತು, ನಾವು ಇಲ್ಲಿವರೆಗೆ ಬಂದಿದ್ದೇವೆ ಎಂದರೆ ಹಾಗೆ ಹೋಗುವುದು ಬೇಡ. ಮುಂದೆ ಏನೇ ಕಷ್ಟ ಬರ್ಲಿ ನೋಡ್ಕೊಂಡ್ರೆ ಆಯ್ತು. ಅಕ್ಕ, ಚಿಂತೆ ಮಾಡ್ಬೇಡ. ನಾನು ಕೆಲಸಕ್ಕೆ ಹೋಗಿರುವುದಲ್ಲಿ 2,000 ಬರುತ್ತೆ. ನಿನ್ನ ಹತ್ತಿರ ಈಗ 1,000 ಉಳಿಯುತ್ತೆ. ಅದರಿಂದ ನಮ್ಮ ಮನೆ ನಡೆಯುತ್ತೆ. ನಾವು ಇಲ್ಲಿವರೆಗೆ ಬಂದಿದ್ದೇವೆ ಎಂದರೆ ಇದನ್ನು ಬಿಟ್ಟು ಹೋಗುವುದು ಬೇಡ. ಆಯಿತು, ಈಗ ನಿಮ್ಮ ಇಬ್ಬರ ಹೆಸರನ್ನು ನಾನು ಬರೆದಿದ್ದೇನೆ. ಮುಂದಿನ ತಯಾರಿಯನ್ನು ಮಾಡಿಕೊಳ್ಳಿ. ಮಾರನೆಯ ದಿನ ಆಗ್ತಿದ್ದಂತೆ ಗೀತಾ ಮಾರುಕಟ್ಟೆಗೆ ಹೋಗಿ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಮುಂದಾಗ್ತಾಳೆ. ಮಾರುಕಟ್ಟೆಯಿಂದ ಬೇಸರದಿಂದ ಗೀತಾ ಮನೆಗೆ ಬರ್ತಿರುತ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ಸಾಕಷ್ಟು ಹಣವಿರುವುದಿಲ್ಲ. ಯಾಕೆ ಅಂದ್ರೆ ಅವರು 100 ಜನಕ್ಕೆ ಅಡಿಗೆಯನ್ನು ಮಾಡಬೇಕೆಂದು ಹೇಳಿರುತ್ತಾರೆ. ಇವಳಿಗೆ ಹತ್ತಿರ ಇದ್ದ ಹಣದಲ್ಲಿ 50 ಜನಗಳಿಗೆ ಮಾತ್ರ ಸಾಲುವಷ್ಟು ಇರುತ್ತೆ. ಹಾಗೆ ದಾರಿಯಲ್ಲಿ ನಡೆದುಕೊಂಡು ಬರ್ತಿರುವಾಗ ಗೀತಾ ಅವರ ತಂದೆಯ ಗೆಳೆಯನಾದ ಸೋಮೇಶ ಅವಳಿಗೆ ಹೀಗೆ ಹೇಳ್ತಾನೆ. ಯಾಕೆ ಗೀತಾ, ತುಂಬಾ ಬೇಸರದಿಂದ ಮನೆಗೆ ಹೋಗ್ತಿದ್ದೀಯಾ? ಏನಿಲ್ಲ, ಹಾಗೆ ಸುಮ್ನೆ ಏನೂ ಯೋಚಿಸುತ್ತಾ ಹೋಗ್ತಿದ್ದೆ. ನೀವೇನು ಇಲ್ಲಿ? ಹಾಗೆ ಬಂದಿದ್ದೆ ಅಮ್ಮ. ನೀನೇನು ಯೋಚನೆ ಮಾಡ್ತಿದ್ದೀಯಾ? ಏನದು ಹೇಳು ನನ್ನ ಹತ್ರ. ಅದು ಏನಿಲ್ಲ ಬಿಡಿ, ಹೋಗ್ಲಿ. ಹೇಳಮ್ಮ ಗೀತಾ, ನನ್ನಿಂದ ಏನಾದರೂ ಸಹಾಯ ಮಾಡುವುದಾದರೆ ಮಾಡುತ್ತೇನೆ. ನೀನು ಸಂಕೋಚ ಪಡಬೇಡ. ಅದು ಏನೆಂದರೆ, ನಿಮಗೆ ಗೊತ್ತೇ ಇದೆ, ನಾಳೆ ಊರಿನಲ್ಲಿ ಸ್ಪರ್ಧೆ ಇದೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂದರೆ 3,000 ಕಟ್ಟಬೇಕು ಎಂದು ಹೇಳಿದ್ದರು. ನಾನು ತುಂಬಾ ಪ್ರಯತ್ನಪಟ್ಟು ಹಣವನ್ನ ಜಮಾ ಮಾಡಿ ಕಟ್ಟಿದೆ. ಆದರೆ ಅವರು ಹೇಳಿದ್ದರು 100 ಜನಕ್ಕೆ ಅಡುಗೆಯನ್ನ ಮಾಡಬೇಕು ಎಂದು. ನನ್ನ ಬಳಿ ಈಗ ಅಷ್ಟು ಹಣವಿದ್ದಿಲ್ಲ. ಈಗ 50 ಜನಕ್ಕೆ ಆಗುವಷ್ಟು ಮಾತ್ರ ಸಾಮಗ್ರಿಗಳು ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದಕ್ಕಾಗಿ ಯೋಚನೆ ಮಾಡುತ್ತಾ ಹೋಗ್ತಿದ್ದೆ. ಹೇಳು. ಹೌದಾ? ನೀನು ಚಿಂತೆ ಮಾಡಬೇಡ ಗೀತಾ ಮಗಳೇ. ಬೆಳಿಗ್ಗೆ ಆಗುವುದರಲ್ಲಿ ನಾನು ನಮ್ಮ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ತಂದುಕೊಡುತ್ತೇನೆ. ಅದು ಸ್ವಲ್ಪ ಸೇರಿದರೆ ಒಂದು 70 ಜನಕ್ಕಾದರೂ ನೀನು ಮಾಡಬಹುದು. ತುಂಬಾ ಧನ್ಯವಾದಗಳು. ನಿಮ್ಮ ಈ ಸಹಾಯವನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ಮತ್ತೊಂದು ಗೀತಾ ಮಗಳೇ, ನಮ್ಮ ಮನೆಯಲ್ಲಿ 100 ಜನಕ್ಕಾಗುವಷ್ಟು ಅಕ್ಕಿ ಇದೆ. ನೀನು ಅಕ್ಕಿಯನ್ನು ತೆಗೆದುಕೊಳ್ಳಬೇಡ, ನಾನು ತಂದುಕೊಡುತ್ತೇನೆ. ಆಯ್ತು ಸೋಮೇಶಜ್ಜ, ನಾನು ತೆಗೆದುಕೊಳ್ಳುವುದಿಲ್ಲ. ಈಗ ನಾನು ಹೋಗಿ ಬರುತ್ತೇನೆ. ಮನೆಯಲ್ಲಿ ಪ್ರೇಮ ಒಬ್ಳೇ ಇದ್ದಾಳೆ. ಹೇಳಿದ ನಂತರ ಗೀತಾ ಅಲ್ಲಿಂದ ಹೋಗ್ತಾಳೆ. ಮಾರನೆಯ ದಿನ ಆಗ್ತಿದ್ದಂತೆ ಎಲ್ಲ ಸ್ಪರ್ಧಿಗಳು ಭಾಗವಹಿಸಿರುತ್ತಾರೆ. ಊರಿನಲ್ಲಿ ಏನೋ ಜಾತ್ರೆ ಇದ್ದಂತೆ ಆಗಿರುತ್ತೆ. ಎಲ್ಲ ಜನಗಳು ಬಂದಿರುತ್ತಾರೆ. ಅಡುಗೆಯ ಘಮಘಮ ವಾಸನೆ ಇಡೀ ಊರನ್ನೇ ತುಂಬಿಕೊಂಡಿರುತ್ತೆ. ಆದ್ರೆ ಗೀತಾ ಮತ್ತು ಪ್ರೇಮ ಹೀಗೆ ಮಾತನಾಡ್ಕೊಳ್ತಿರುತ್ತಾರೆ. ಪ್ರೇಮ, ಈಗ ನಾವು ಏನ್ ಮಾಡೋಣ? ಅವರು ಹೇಳಿದ್ದು 100 ಜನಕ್ಕೆ. ಈಗ ನಮ್ಮ ಬಳಿ 70 ಜನಕ್ಕೆ ಆಗುವಷ್ಟು ಮಾತ್ರ ಸಾಮಗ್ರಿಗಳಿವೆ. ನನಗೆ ಇದೇ ಚಿಂತೆ ಆಗಿಬಿಟ್ಟಿದೆ. ಚಿಂತೆ ಮಾಡಬೇಡ ಗೀತಾ ಅಕ್ಕ. ಅವರು ಅವತ್ತು ಹೇಳಿದ್ದರು 50ರಿಂದ 100 ಜನಕ್ಕೆ ಎಂದು. 50 ಜನಕ್ಕೆ ಆದರೂ ಮಿನಿಮಮ್ ಇರಬೇಕೆಂದು ಹೇಳಿದ್ದರು. ಈಗ ನಮ್ಮ ಬಳಿ 70 ಜನಕ್ಕೆ ಆಗುವಷ್ಟು ಸಾಮಗ್ರಿಗಳಿವೆ. ಈಗ ಯೋಚನೆ ಮಾಡದೆ ಅಡುಗೆಯನ್ನ ಮಾಡೋಣ ಬಾ. ಇಷ್ಟು ಮಾತನಾಡ್ಕೊಂಡ ನಂತರ ಅವರು ಅಡುಗೆಯನ್ನು ಮಾಡಲು ಮುಂದಾಗ್ತಾರೆ. ಇಲ್ಲಿ ಎಲ್ಲ ಜನರು ಕಾಯ್ತಿರುತ್ತಾರೆ, ಯಾರು ಗೆಲ್ಲುತ್ತಾರೆ ಎಂದು. ಯಾಕೆ ಅಂದ್ರೆ ಅಲ್ಲಿ ಇಟ್ಟ ಬಹುಮಾನವೇ ಅಂಥದ್ದಿತ್ತು. ನೋಡದಿದ್ದಂತೆ ಎಲ್ಲರೂ ಅಡಿಗೆಯನ್ನು ಮಾಡಿಬಿಟ್ಟಿದ್ರು. ಸ್ವಲ್ಪ ಸಮಯದ ನಂತರ ಎಲ್ಲರ ಮನದಲ್ಲಿ ಕುತೂಹಲ. ಏನೆಂದ್ರೆ ಸಮಯ ಕಳೆದಂತೆ ಯಾರ ಅಡಿಗೆ ರುಚಿಯಾಗಿರುವುದಿಲ್ಲವೋ ಅವರನ್ನು ಹೊರಹಾಕಲಾಗ್ತಿತ್ತು. ಹೀಗೆ ಮಾಡಿ ಸ್ವಲ್ಪ ಸಮಯದ ನಂತರ 2 ಟೀಮ್ ಮಾತ್ರ ಉಳಿದಿತ್ತು. ಒಂದು ಟೀಮ್ ಗೀತಾ ಮತ್ತು ಪ್ರೇಮ ಅವರದ್ದಾಗಿತ್ತು. ನೋಡಿ ಎಲ್ಲರೂ, ಸ್ವಲ್ಪ ಇಲ್ಲಿ ಕೇಳಿ. ನಾವು ಎಲ್ಲರ ಅಡಿಗೆಯನ್ನು ರುಚಿ ಮಾಡಿದೆವು. ಈಗ ಕೊನೆಯದಾಗಿ 2 ಟೀಮುಗಳು ಮಾತ್ರ ಉಳಿದಿವೆ. ಈ 2 ಟೀಮಿನ ಅಡಿಗೆಗೆ ಒಂದೇ ರುಚಿಯಾಗಿದೆ. ಹಾಗಾಗಿ ಇದನ್ನು ನಾವು ಪರಿಗಣಿಸಲು ಆಗುತ್ತಿಲ್ಲ. ಈಗ ನೀವು ಏನು ಮಾಡಬೇಕೆಂದರೆ ನಿಮ್ಮಲ್ಲಿಯೇ ನೀವು ಮಾತನಾಡಿಕೊಂಡು ನೀವೇ ಹೇಳಬೇಕು ಯಾವ ಟೀಮ್ ಗೆಲ್ಲಬೇಕೆಂದು. ಮುಖ್ಯಸ್ಥರು ಹೀಗೆ ಹೇಳಿದಂತೆ ಊರಿನ ಜನ ಎಲ್ಲರೂ ಹೀಗೆ ಮಾತನಾಡಿಕೊಳ್ತಾರೆ. ನನಗೆ ಅನ್ಸುತ್ತೆ ಗೀತಾ ಮತ್ತು ಪ್ರೇಮ ಅವರ ಅಡಿಗೆ ಚೆನ್ನಾಗಿತ್ತು ಎಂದು. ಸುಮ್ನಿರು ನೀನು. ಅವರು ಗೆದ್ದರೆ ಶ್ರೀಮಂತರಾಗಿ ಬಿಡುತ್ತಾರೆ.
ಆಗ ಅದನ್ನು ನೋಡುತ್ತಾ ಕುಳಿತುಕೊಳ್ಳುತ್ತೀಯಾ? ನೀನು ಈ ತರ ಯೋಚನೆ ಮಾಡುವುದು ತಪ್ಪು. ಯಾಕೆಂದರೆ ಅವರು ತುಂಬಾ ಕಷ್ಟಪಟ್ಟು ಅವರಲ್ಲಿದ್ದ ಕಲೆಯನ್ನು ತೋರಿಸಿಕೊಂಡಿದ್ದಾರೆ. ಅವರು ಬಡವರಾಗಿರಬಹುದು, ಆದರೆ ಮನಸ್ಸಿನಲ್ಲಿ ಶ್ರೀಮಂತರು. ನಾನು ಮಾತ್ರ ಅವರ ಹೆಸರು ಹೇಳುತ್ತೇನೆ. ಹೀಗೆ ಸ್ವಲ್ಪ ಜನ ಊರಿನವರು ಮಾತನಾಡ್ಕೊಳ್ತಾರೆ. ಕೊನೆಯದಾಗಿ ಎಲ್ಲರನ್ನೂ ಕೇಳಿದ ನಂತರ ಮುಖ್ಯಸ್ಥ ಘೋಷಣೆ ಮಾಡ್ತಾನೆ. ಎಲ್ಲರೂ ಸುಮ್ಮನಿರಿ. ಈಗ ಯಾವ ಟೀಮ್ ಗೆಲ್ಲುತ್ತದೆ ಎಂದು ಹೇಳಲಾಗುವುದು. ನಮ್ಮ ಬಳಿ ಬಂದ ವರದಿಯ ಪ್ರಕಾರ ಯಾರ ಅಡಿಗೆ ರುಚಿಯಾಗಿದೆ ಎಂದರೆ, ಬಂದ ವರದಿಗಳಲ್ಲಿ ಗೀತಾ ಮತ್ತು ಪ್ರೇಮ ಅವರು ಈ ಸ್ಪರ್ಧಾ ವಿಜೇತರಾಗಿದ್ದಾರೆ. ಮುಖ್ಯಸ್ಥನ ಮಾತನ್ನು ಕೇಳಿದ ನಂತರ ಗೀತಾ ಮತ್ತು ಪ್ರೇಮ ತುಂಬಾ ಖುಷಿ ಪಡ್ತಾರೆ. ಅವರಿಗೆ ಎಷ್ಟು ಖುಷಿಯಾಗ್ತಿತ್ತು ಅಂದ್ರೆ ಮತ್ತೊಂದು ಹೊಸ ಜೀವನ ಬಂದಂತಾಗಿತ್ತು. ಕಾರ್ಯಕ್ರಮ ಮುಗಿದ ನಂತರ ಗೀತಾ ಮತ್ತು ಪ್ರೇಮ ಮನೆಗೆ ಬಂದು ಹೀಗೆ ಮಾತನಾಡ್ಕೊಳ್ತಾರೆ. ಪ್ರೇಮ, ನಾವೇನಾದ್ರೂ ಹೆದರಿ ಈ ಸ್ಪರ್ಧೆಗೆ ಭಾಗವಹಿಸದೇ ಇದ್ದರೆ ನಾವು ಜೀವನ ಪೂರ್ತಿ ಬಡವರಾಗಿಯೇ ಇರಬೇಕಾಗಿತ್ತು. ಹೌದು ಗೀತಾ ಅಕ್ಕ, ಯಾವುದಕ್ಕೂ ದೇವರು ನಮ್ಮನ್ನು ಕೈಬಿಡ್ಲಿಲ್ಲ. ನಾವು ಅನ್ಕೊಂಡಂತೆ ಆಯ್ತು. ಈ ಕತೆ ಇಷ್ಟವಾಗಿದ್ರೆ ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಯಾಕೆ ಅಂದ್ರೆ ಮತ್ತೊಂದು ಕತೆಯಲ್ಲಿ ನಿಮ್ಮ ಹೆಸರನ್ನು ಬಳಸಲಾಗುತ್ತೆ. ಹಾಗೆ ಈ ವಿಡಿಯೋ ಹೇಗಿತ್ತು ಎಂದು ಒಂದು ಚಿಕ್ಕ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು SN ಹಳ್ಳಿ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.